ಸೊ 9ನೇ ಅಂಶ ಹೇಳ್ತಾ ಇರೋದು ವ್ಯಾಲ್ಯೂಸ್, ಎಥಿಕ್ಸ್. ದಯಮಾಡಿ ನೀವು ಪುಸ್ತಕದಲ್ಲಿ ಪಠ್ಯದಲ್ಲಿ 100ಕ್ಕೆ 100 ಅಂಕ ಗಳಿಸ್ಕೊಳ್ಳಿ, ಆದರೆ ನಿಜವಾಗಿ ನಿಮಗೆ ವ್ಯಕ್ತಿತ್ವವನ್ನು ರೂಢಿಸ್ಕೊಡೋದು, ನಿಜವಾಗಲೂ ಕೂಡ ನೀವು ಯಾರು ನೀವೇನು ಅಂತೇಳಿ ಸಮಾಜಕ್ಕೆ ತೋರಿಸ್ಕೊಡೋದು ನಿಮ್ಮಲ್ಲಿರುವಂಥ ವ್ಯಾಲ್ಯೂಸ್ ಮತ್ತು ಎಥಿಕ್ಸ್. ಸೊ ಡೋಂಟ್ ರನ್ ಬಿಹೈಂಡ್ ವ್ಯಾಲ್ಯೂಬಲ್ಸ್, ರನ್ ಬಿಹೈಂಡ್ ವ್ಯಾಲ್ಯೂಸ್. ವ್ಯಾಲ್ಯೂಸ್ ಆರ್ ಮೋರ್ ಇಂಪಾರ್ಟೆಂಟ್. ನಮ್ಮ ಜೀವನಕ್ಕೆ ಜೀವನದ ಮೌಲ್ಯಗಳು ಬಹಳ ಮುಖ್ಯ. ನಾವು ಜೀವನದ ಮೌಲ್ಯಗಳಿಗೆ ನಾವು ತಲೆ ಬಾಗಲಿಲ್ಲ ಅಂದರೆ ನಾವು ಬೇರೆಯವರಿಗೆ ತಲೆ ಬಾಗಬೇಕಾಗತ್ತೆ. ನಾವು ಬೇರೆಯವ್ರಿಗೆ ತಲೆ ಬಾಗೋದು ಬೇಡ ಅನ್ನೋದಾದರೆ ಫಸ್ಟು ನಿಮ್ಮ ಜೀವನದ ಮೌಲ್ಯಗಳಿಗೆ ನೀವು ತಲೆ ಬಾಗಬೇಕು. ಸೊ ಹಾಗಾಗಿ ಐ ಹ್ಯಾವ್ ಟು ಸರೆಂಡರ್. ನಾವು ಯಾವತ್ತೂ ಕೂಡ ನನ್ನ ಮೌಲ್ಯಗಳಿಗೆ ಎಥಿಕ್ಸ್, ವ್ಯಾಲ್ಯೂಸ್ ಅಂತ ಏನು ಕರಿತೇವೆ ಅದಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಸೊ ಆ ದೃಷ್ಟಿಯಿಂದ ನಮ್ಮ ಟ್ರೆಡಿಷನ್ ಆಗಿರ್ಬೋದು, ಎಥಿಕ್ಸ್ ಆಗಿರ್ಬೋದು, ಕಸ್ಟಮ್ಸ್ ಆಗಿರ್ಬೋದು, ವ್ಯಾಲ್ಯೂಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಆಸ್ತಿಗಳು. ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳೋಣ. ಸೊ ಹಾಗಾಗಿ ನೀವು ಯಾವತ್ತೂ ಕೂಡ ವ್ಯಾಲ್ಯೂಬಲ್ಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಡಿ, ವ್ಯಾಲ್ಯೂಸ್ಗೆ ಹೆಚ್ಚು ಒತ್ತನ್ನು ಕೊಡಿ. ಡೋಂಟ್ ಗಿವ್ ಮಚ್ ಇಂಪಾರ್ಟೆನ್ಸ್ ಟು ದ ವ್ಯಾಲ್ಯೂಬಲ್ಸ್, ಗಿವ್ ಇಂಪಾರ್ಟೆನ್ಸ್ ಟು ದ ವ್ಯಾಲ್ಯೂಸ್. ವ್ಯಾಲ್ಯೂಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವ್ಯಾಲ್ಯೂಬಲ್ಸ್. ಸೊ ವ್ಯಾಲ್ಯೂಸ್ ಕ್ಯಾನ್ ಮೇಕ್ ಯುವರ್ ಲೈಫ್, ಬಟ್ ವ್ಯಾಲ್ಯೂಬಲ್ಸ್ ಕ್ಯಾನ್ ಬ್ರೇಕ್ ಯುವರ್ ಲೈಫ್. Keep it in your mind, keep it in your mind. If you give much importance to your valuables ಅಂತ ಹೇಳಿದ್ರೆ you cannot succeed in your life, you cannot succeed in your life. If you give much importance to values ಅಂತ ಹೇಳಿದ್ರೆ definitely you can achieve your succeed your life ಅಂತ. ಸೊ ಹಾಗಾಗಿ ವ್ಯಾಲ್ಯೂಸ್ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಿ ಅಂತ ಹೇಳಲಿಕ್ಕೆ ಇಚ್ಛೆ. ಸೊ ಏನಾಗುತ್ತೆ ಅಂದರೆ ನಾನು ಯಾವಾಗಲೂ ಕೂಡ ನನಗೆ ಇಷ್ಟ ಆಗಿರೋಂಥ ಒಂದು ಟ್ಯಾಗ್ಲೈನ್ ಹೇಳೋದು ಇಷ್ಟಪಟ್ಟರೆ, ಯಾವತ್ತೂ ನಾವೇನು ಮಾಡ್ತೀವಿ ಇವತ್ತಿನ ಸಮಾಜದಲ್ಲಿ ವ್ಯಾಲ್ಯೂಬಲ್ಸ್ಗೆ ಹೆಚ್ಚು ಒತ್ತು ಕೊಡ್ತಾ ಇರ್ತೀವಿ. ಸೊ ಅವನ ಹತ್ರ ಯಾವ ಮೊಬೈಲ್ ಇದೆ, ಮೊಬೈಲ್ ಇದ್ರೆ ಯಾವುದಿದೆ, ಐಫೋನ್ ಇದೆಯಾ, ಸ್ಯಾಮ್ಸಂಗ್ ಇದೆಯಾ, ಇವ್ರ ಕಾರ್ ಇದೆಯಾ, ಬೈಕ್ ಇದೆಯಾ, ಬೈಕ್ ಇದ್ರೆ ಯಾವ ಮಾಡಲ್ಲು, ಕಾರ್ ಇದ್ರೆ ಯಾವುದು, ಮನೆ ಇದೆಯಾ, ಬಂಗ್ಲೆ ಇದೆಯಾ, ಸೈಟ್ ಇದೆಯಾ, ಗೋಲ್ಡ್ ಹಾಕಿದಾರ, ಚಿನ್ನ ಹಾಕಿದಾರ, ಸರ ಹಾಕಿದಾರ, ಉಂಗುರ ಹಾಕಿದಾರ, ಇವೆಲ್ಲವೂ ಕೂಡ ವ್ಯಾಲ್ಯೂಬಲ್ಸ್. ಒಪ್ತೀರಾ? ಇವೆಲ್ಲವೂ ಕೂಡ ಪೆರಿಸಬಲ್ ಥಿಂಗ್ಸ್ ಇನ್ ಲೈಫ್, ನಶಿಸಿ ಹೋಗಬಹುದಾದಂಥ ವಸ್ತುಗಳು ಇವೆಲ್ಲವೂ ಕೂಡ. ಆದರೆ ನಶಿಸಿ ಹೋಗಲಾರದೇ ಇರುವಂಥ ವಸ್ತುಗಳು ಯಾವುವು ಅಂದರೆ ಮೌಲ್ಯಗಳು, ವ್ಯಾಲ್ಯೂಸ್. ಹಾಗಾಗಿ ನೀವು ಮೊಬೈಲ್ ಮಾರ್ಕೆಟ್ಗೆ ಹೋಗಿ ತರ್ಬೋದು, ಗೋಲ್ಡನ್ನು ಮಾರ್ಕೆಟ್ಗೆ ಹೋಗಿ ತರ್ಬೋದು, ಕಾರನ್ನು ಮಾರ್ಕೆಟ್ಗೆ ಹೋಗಿ ತರ್ಬೋದು, ಬೈಕನ್ನು ಮಾರ್ಕೆಟ್ಗೆ ಹೋಗಿ ತರ್ಬೋದು, ಬಟ್ ವ್ಯಾಲ್ಯೂಸ್ ಆರ್ ನಾಟ್ ಅವೈಲೇಬಲ್ ಇನ್ ಎನಿ ಮಾರ್ಕೆಟ್. ಎಥಿಕ್ಸ್ ಆರ್ ನಾಟ್ ಅವೈಲೇಬಲ್ ಇನ್ ಎನಿ ಮಾರ್ಕೆಟ್. ಅವೆಲ್ಲೂ ಸಿಗೋದಿಲ್ಲ. ಯು ಹ್ಯಾವ್ ಟು ಜನ್ರೇಟ್, ನಿಮ್ಮಲ್ಲಿ ನೀವು ಅದನ್ನು ಜನ್ರೇಟ್ ಮಾಡಬೇಕು. ಸೊ ಆ ದೃಷ್ಟಿಯಿಂದ ನಾನು ಯಾವಾಗಲೂ ಕೂಡ ಹೇಳೋದು ಎಷ್ಟು ಅಂತ ಹೇಳಿದ್ರೆ, ನಾನು ಯಾವತ್ತೂ ಕೂಡ ನಮಗೆ ಹೆಚ್ಚು ಸಂತೋಷ ಕೊಡೋದು ಯಾವುದಪ್ಪ ಅಂತ ಹೇಳಿದರೆ, ಥಿಂಗ್ಸ್ ವಿಚ್ ಮನಿ ಕೆನಾಟ್ ಬೈ ಗಿವ್ಸ್ ಮೋರ್ ಹ್ಯಾಪಿನೆಸ್ ಇನ್ ಅವರ್ ಲೈಫ್ ದ್ಯಾನ್ ದ ಥಿಂಗ್ಸ್ ವಿಚ್ ಮನಿ ಕ್ಯಾನ್ ಬೈ. ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಹೆಚ್ಚು ಸಂತೋಷ ಕೊಡೋದು ಯಾವುದಪ್ಪ ಅಂದರೆ, ದುಡ್ಡು ಕೊಟ್ಟು ಕೊಂಡುಕೊಳ್ಳಲಾಗದೇ ಇರುವಂಥ ವಸ್ತುಗಳು ಹೆಚ್ಚು ಸಂತೋಷವನ್ನು ಕೊಡುತ್ತವೆಯೇ ವಿನಃ ದುಡ್ಡು ಕೊಟ್ಟು ಕೊಂಡುಕೊಳ್ಳುವಂಥ ವಸ್ತುಗಳು ಹೆಚ್ಚು ಸಂತೋಷವನ್ನು ಕೊಡೋದಿಲ್ಲ ಅಂತ ಅರ್ಥ. ಅಂದರೆ ನಾವು ದುಡ್ಡು ಕೊಟ್ಟು ಏನೇನು ಕೊಂಡ್ಕೋಬೋದು, ಆದರೆ ಒಳ್ಳೆಯ ಗುಡ್ನೆಸ್, ಒಳ್ಳೆಯ ಕ್ಯಾರೆಕ್ಟರ್, ಒಳ್ಳೆಯ ಆಟಿಟ್ಯೂಡ್, ಒಳ್ಳೆಯ ಡಿಸಿಪ್ಲಿನ್, ಒಳ್ಳೆಯ ಡೆಡಿಕೇಶನ್, ಒಳ್ಳೆಯ ವ್ಯಾಲ್ಯೂಸ್, ಒಳ್ಳೆಯ ಎಥಿಕ್ಸ್, ಒಳ್ಳೆಯ ರಿಲೇಷನ್ಶಿಪ್, ಒಳ್ಳೆಯ ಬಾಂಡಿಂಗ್, ಇವ್ಯಾವು ಕೂಡ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ. ಬಟ್ ಇವು ಹೆಚ್ಚು ನಮಗೆ ಶಾಂತಿಯನ್ನು ಕೊಡ್ತೇವೆ, ಇವು ಹೆಚ್ಚು ನಮಗೆ ಸಂತೋಷವನ್ನು ಕೊಡ್ತೇವೆ. ಸೊ ಹಾಗಾಗಿ ಮೈ ಪಾಯಿಂಟ್ ಅಂತ ಹೇಳಿದರೆ, ಡೋಂಟ್ ರನ್ ಬಿಹೈಂಡ್ ವ್ಯಾಲ್ಯೂಯಬಲ್ಸ್, ರನ್ ಬಿಹೈಂಡ್ ವ್ಯಾಲ್ಯೂಸ್. ನಿಮಗೆ ಅದು ಸಾಧನೆಗೆ ಸಾಧ್ಯ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.